ಮಾತಿಲ್ಲದೆ ಪಾಠ ಹೇಳೋ ಗುರು ಯಾರಾದ್ರೂ ಇರ್ತಾರ. ನಾವು ನೋಡ್ತಿರೋ ಈ ಇಡೀ ಜಗತ್ತು ಬರೀ ಒಂದು ಕನಸು ಅಂತ ಯಾಕೆ ಹೇಳ್ತಾರೆ? ಹಾಗೆ ವೇದಗಳಲ್ಲಿ ಬರೋ ತತ್ವಮಸಿ ಅನ್ನೋ ಮಾತಿನ ನಿಜವಾದ ಅರ್ಥವಾದ್ರೂ ಏನು? ಈ ಪ್ರಶ್ನೆಗಳು ಕೇಳಕ್ ಸಿಂಪಲ್ ಆಗಿದ್ರೂ ಉತ್ತರ ಅಷ್ಟು ಸುಲಭವಲ್ಲ ಅನ್ಸುತ್ತೆ. ನಿಜ. ಆದರೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋಕೆ ಅಂತಾನೆ ಒಂದು ಅದ್ಭುತವಾದ ನಕ್ಷೆ ಇದೆ ಅಂತ ಹೇಳ್ಬೋದು. ನಕ್ಷೆನಾ? ಹೌದು. ಅದೇ ಆದಿಶಂಕರಾಚಾರ್ಯರು ರಚಿಸಿರೋ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರ. ಇದು ಕೇವಲ ಒಂದು ಸ್ತೋತ್ರ ಅಲ್ಲ, ಇದು ಆತ್ಮಜ್ಞಾನದ ಒಂದು ಸಂಪೂರ್ಣ ಕೈಪಿಡಿ ಇದ್ದ ಹಾಗೆ. ಹೌದು. ಇವತ್ ನಾವು ಆ ಕೈಪಿಡಿಯನ್ನೇ ತೆರೆದು ನೋಡೋಣ. ನಮ್ಮ ನಿಜವಾದ ಸ್ವರೂಪ ಏನು ಅನ್ನೋ ಒಂದು ದೊಡ್ಡ ಪಜಲ್ ಬಿಡಿಸೋಕೆ ಹೊರಟಿದೀವಿ ಅಲ್ವಾ? ಹೌದು. ಈ ಸ್ತೋತ್ರದಲ್ಲಿರೋ ಸುಳಿವುಗಳನ್ನೇ ಬಳಸ್ಕೊಂಡು. ಹಾಗಾದ್ರೆ ನಮ್ಮ ಮೊದಲ ಸುಳಿವೆಲ್ಲಿದೆ? ಇದು ಶುರುವಾಗೋದೇ ಒಂದು ವಿಚಿತ್ರವಾದ ದೃಶ್ಯದಿಂದ. ಹೌದು. ಮೊದಲನೇ ಶ್ಲೋಕ ಅದು ನಮ್ಮ ಮುಂದೆ ಒಂದು ಚಿತ್ರವನ್ನೇ ತಂದು ನಿಲ್ಲಿಸುತ್ತೆ. ಹೀಗೆ ಯೋಚನೆ ಮಾಡಿ, ಒಂದು ಆಲದ ಮರದ ಕೆಳಗೆ ಒಬ್ಬ ಯುವಕನಾದ ಗುರು ಕೂತಿದ್ದಾನೆ. ಓಕೆ. ಥರು. ಇದೇ ಆಶ್ಚರ್ಯ. ಅಂದ್ರೆ ಆ ಗುರು ಬಾಯಿಂದ ಒಂದೇ ಒಂದು ಶಬ್ದ ಆಡ್ತಾ ಇಲ್ಲ, ಸಂಪೂರ್ಣ ಮೌನ. ಆದ್ರೂ ಅವರ ಮೌನವೇ ಶಿಷ್ಯರ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾ ಇದೆ. ಇದೇಕ್ ಸಾಧ್ಯ? ಮಾತಾಡ್ದೇನೆ ಪಾಠ ಮಾಡಕ್ಕಾಗತ್ತಾ? ಇಲ್ಲಿ ಶಂಕರರು ಮೊದಲನೇ ಮತ್ತು ಅತಿ ಮುಖ್ಯವಾದ ಸತ್ಯವನ್ನ ಹೇಳ್ತಿದ್ದಾರೆ. ಪರಮ ಸತ್ಯ ಅಂದ್ರೆ ಆ ಬ್ರಹ್ಮತತ್ವ ಅನ್ನೋದು ನಮ್ಮ ಮಾತುಗಳಿಗೆ, ನಮ್ಮ ಯೋಚನೆಗಳಿಗೆ ನಿಲುಕದ್ದು. ಅದನ್ನ ಪದಗಳಲ್ಲಿ ಹಿಡಿದಿಡೋಕ್ಕಾಗಲ್ಲ. ಅದಕ್ಕೆ ಮೌನವೇ ಅದರ ಬಗ್ಗೆ ಇರೋ ಅತ್ಯುತ್ತಮ ವಿವರಣೆ. ಮಾತುಗಳು ಎಲ್ಲಿ ನಿಲ್ತವೋ ಅಲ್ಲಿ ಅನುಭವ ಶುರುವಾಗತ್ತೆ. ಓಕೆ, ಹಾಗಿದ್ರೆ ಪರಮಸತ್ಯವನ್ನ ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ, ಅದಕ್ಕೆ ಗುರು ಮೌನವಾಗಿದ್ದಾರೆ, ಇದು ಅರ್ಥ ಆಯ್ತು. ಆದ್ರೆ ಅವರ ಕೈಯಲ್ಲಿ ಒಂದು ಮುದ್ರೆ ಇದೆಯಲ್ಲ, ಚಿನ್ಮುದ್ರೆ. ಅದು ನೋಡಕ್ಕೆ ಸಿಂಪಲ್ ಆಗಿದ್ರು ಅದರಲ್ಲೇ ಇಡೀ ವೇದಾಂತದ ಸಾರಾಂಶ ಅಡಗಿದೆ ಹೇಳ್ತಾರಲ್ಲ, ಅದು ನಿಜನಾ? ಖಂಡಿತ. ಆ ಚಿನ್ಮುದ್ರೆ ಅಂದ್ರೆ ಜ್ಞಾನದ ಸಂಕೇತ. ಅದೊಂದು ರೀತಿ ಇಡೀ ಆತ್ಮಜ್ಞಾನದ ಹಾದಿಯನ್ನ ಒಂದೇ ಒಂದು ಸನ್ನೆಯಲ್ಲಿ ತೋರ್ಸೋ ರೋಡ್ ಮ್ಯಾಪ್ ಇದ್ದಾಗೆ. ರೋಡ್ ಮ್ಯಾಪ್ ಅದ್ ಹೇಗೆ ಅಂದ್ರೆ? ನೋಡಿ, ಚಿನ್ಮುದ್ರೆಯಲ್ಲಿ ತೋರು ಬೆರಳು ನಮ್ಮ ನಾನು ಅಂದ್ರೆ ಜೀವಾತ್ಮವನ್ನ ಪ್ರತಿನಿಧಿಸುತ್ತೆ. ಸರಿ. ಹೆಬ್ಬೆರಳು ಆ ಪರಮ ಚೈತನ್ಯ ಅಂದ್ರೆ ಪರಮಾತ್ಮನನ್ನ ಸೂಚಿಸುತ್ತೆ. ಇವೆರಡೂ ಒಂದಕ್ಕೊಂದು ತಾಗಿದವೆ. ಹೌದು. ಇದರರ್ಥ ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ ಅನ್ನೋದು. ಹಾಗಾದ್ರೆ ಉಳಿದ 3 ಬೆರಳುಗಳು ಅವು ದೂರ ಇದಾವಲ್ಲ? ಆ 3 ಬೆರಳುಗಳೇ ನಾವು ಸಿಕ್ಕಿಹಾಕೊಂಡಿರೋ ಪ್ರಪಂಚ. ಅವು ನಮ್ಮ ದೇಹದ 3 ಅವಸ್ಥೆಗಳನ್ನ ಪ್ರತಿನಿಧಿಸುತ್ತವೆ. 3 ಅವಸ್ಥೆಗಳು ಅಂದ್ರೆ ಎಚ್ಚರದ ಸ್ಥಿತಿ, ಕನಸಿನ ಸ್ಥಿತಿ ಮತ್ತು ಗಾಢ ನಿದ್ರೆಯ ಸ್ಥಿತಿ. ಯಾವಾಗ ಜೀವಾತ್ಮ ಈ 3 ಅವಸ್ಥೆಗಳಿಂದ ತನ್ನನ್ನು ತಾನು ಬೇರೆ ಅಂತ ತಿಳ್ಕೊಂಡು ಪರಮಾತ್ಮನ ಜೊತೆ ಒಂದಾಗುತ್ತೋ ಅದೇ ಜ್ಞಾನೋದಯ. ಇದಿಷ್ಟನ್ನು ಒಂದೇ ಒಂದು ಸನ್ನೆಯಲ್ಲಿ ಆ ಗುರು ತೋರಿಸ್ತಿದ್ದಾರೆ. ವಾವ್! ಅಂದ್ರೆ ನಮ್ಮ ಪಜಲ್ನ ಮೊದಲ ಭಾಗ ಈಗ ಸಾಲ್ವ್ ಆದ ಹಾಗೆ ಇದೆ. ಆ ಮೌನದ ಗುರು ಬೇರೆ ಯಾರೂ ಅಲ್ಲ, ಅವರು ಹೊರಗೆ ಸಿಗೋದಿಲ್ಲ, ಅವರು ನಮ್ಮೊಳಗೆ ಇರುವ ಆತ್ಮಸ್ವರೂಪಿ ಗುರು. ಅವರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಹೊರಗಿನ ಮಾತುಗಳನ್ನು ನಿಲ್ಲಿಸಿ ಒಳಗಿನ ಮೌನವನ್ನ ಕೇಳಬೇಕು. ಸರಿ, ಇಲ್ಲಿಂದ ಮುಂದಕ್ಕೆ ಹೋಗೋಣ. ಸರಿ. ಗುರು ನಮ್ಮೊಳಗಿದ್ದಾರೆ ಅನ್ನೋದು ಓಕೆ. ಹಾಗಾದ್ರೆ ನಾವು ನೋಡ್ತಿರೋ ಈ ಜಗತ್ತು, ಈ ಮನುಷ್ಯರು, ಈ ಸಂಬಂಧಗಳು ಇವೆಲ್ಲ ಏನು? ಇಲ್ಲೇ ಈ ಸ್ತೋತ್ರ ಇನ್ನೊಂದು ಶಾಕಿಂಗ್ ಐಡಿಯಾ ಕೊಡುತ್ತೆ. ಅದು ಹೇಳುತ್ತೆ, ಈ ಇಡೀ ಜಗತ್ತು ಕನ್ನಡಿಯೊಳಗೆ ಕಾಣುವ ನಗರದ ಹಾಗೆ. ಇದರ ಅರ್ಥವೇನು? ಇದು ಅದ್ವೈತ ವೇದಾಂತದ ಬಹಳ ಮುಖ್ಯವಾದ ಕಲ್ಪನೆ. ಶ್ಲೋಕ ಹೇಳೋ ಹಾಗೆ ಈ ವಿಶ್ವ ನಿಜವಾಗಿ ನೋಡಿದ್ರೆ ಅದು ನಮ್ಮೊಳಗೇ ಇದೆ. ಆದ್ರೆ ಮಾಯೆ ಅನ್ನೋ ಒಂದು ಶಕ್ತಿಯಿಂದಾಗಿ ಅದು ನಮ್ಗೆ ಹೊರಗಡೆ ಇರೋ ಥರ ಕಾಣಿಸ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಶಂಕರರು ಒಂದು ಸುಲಭದ ಉದಾಹರಣೆ ಕೊಡ್ತಾರೆ, ಕನಸು. ಹೌದು. ಕನಸಿನಲ್ಲಿ ನಾವು ಒಂದು ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿರ್ತೀವಿ. ಅದರಲ್ಲಿ ನಾವಿರ್ತೀವಿ, ಬೇರೆ ಜನ ಇರ್ತಾರೆ, ಜಾಗಗಳಿರ್ತವೆ. ಆ ಕ್ಷಣಕ್ಕೆ ಅದೆಲ್ಲ 100% ನಿಜ ಅನ್ಸುತ್ತೆ. ಕರೆಕ್ಟ್. ಆದ್ರೆ ಎಚ್ಚರಾದ್ಮೇಲೆ ಏನಾಗತ್ತೆ? ಅಯ್ಯೋ, ಅದೆಲ್ಲ ನನ್ನ ಮನಸ್ಸಿನಲ್ಲಿತ್ತು, ಹೊರಗಡೆ ಎಲ್ಲೂ ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಸರಿಯಾಗಿ ಹೇಳಿದ್ರಿ. ಶ್ಲೋಕ ಹೇಳೋದು ಇದನ್ನೇ. ಆತ್ಮಜ್ಞಾನ ಅನ್ನೋ ಎಚ್ಚರವಾದಾಗ ಈ ಜಗತ್ತು ಕೂಡ ನಮ್ಮ ಆತ್ಮದ ಮೇಲೆ ಬಿದ್ದಿರೋ ಒಂದು ಪ್ರತಿಬಿಂಬ ಅಷ್ಟೇ. ನಿಜವಾದದ್ದು ಆ ಒಂದೇ ಒಂದು ಆತ್ಮತತ್ವ ಮಾತ್ರ ಅಂತ ಅರಿವಾಗುತ್ತೆ. ಒಂದ್ ನಿಮಿಷ, ಇದು ಕೇಳೋಕೆ ಸ್ವಲ್ಪ ತಲೆ ತಿರುಗಿದಾಗ ಆಗುತ್ತೆ. ಹಾಗಾದ್ರೆ ನಮ್ಮ ಜೀವನ, ನಮ್ಮ ಕೆಲಸ, ನಮ್ಮ ಸಂಬಂಧಗಳು, ಈ ಖುಷಿ ದುಃಖ ಇವೆಲ್ಲ ಕೇವಲ ಒಂದು ಪ್ರತಿಬಿಂಬನ? ಹಾಗಿದ್ರೆ ನಮ್ಮ ಕೆಲಸಗಳಿಗೆ, ನಮ್ಮ ನಿರ್ಧಾರಗಳಿಗೆ ಬೆಲೆಯೇ ಇಲ್ವಾ?
ಎಲ್ಲವೂ ಒಂದು ಕನಸೇ ಆಗಿದ್ರೆ ನಾವು ಯಾಕೇನಾದ್ರೂ ಮಾಡಕ್ ಪ್ರಯತ್ನ ಪಡಬೇಕು? ಬಹಳ ಒಳ್ಳೆ ಪ್ರಶ್ನೆ. ಇಲ್ಲೇ ಒಂದು ಸೂಕ್ಷ್ಮವಾದ ವ್ಯತ್ಯಾಸವನ್ನ ನಾವು ಗಮನಿಸಬೇಕು. ಅದ್ವೈತ ಜಗತ್ತು ಇಲ್ಲ ಅಂತ ಹೇಳಲ್ಲ, ಬದಲಿಗೆ ಜಗತ್ತು ನಾವಂದುಕೊಂಡಷ್ಟು ಸತ್ಯವಲ್ಲ ಅಂತ ಹೇಳುತ್ತೆ. ಅದರ ಸತ್ಯತೆ ಸಾಪೇಕ್ಷ. ಸಾಪೇಕ್ಷ. ಕನಸಿನ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಕನಸಿನಲ್ಲಿ ನಿಮ್ಗೆ ಹುಲಿ ಅಟ್ಟಿಸ್ಕೊಂಡು ಬಂದ್ರೆ ಆ ಭಯ ನಿಜ ತಾನೇ? ನಿಮ್ಮ ಹೃದಯ ಜೋರಾಗಿ ಬಡಿಕೊಳ್ಳುತ್ತೆ. ಆ ಕನಸು ಇರೋವರೆಗೂ ಅದರೊಳಗಿನ ನಿಯಮಗಳು, ಸಂಬಂಧಗಳು ಎಲ್ಲವೂ ಸತ್ಯವೇ. ಹೌದು, ನಿಜ. ಹಾಗೆಯೇ ಈ ಎಚ್ಚರದ ಜಗತ್ತು ಕೂಡ. ಮಾಯೆಯಿಂದಾಗಿ ನಾವು ಇದರಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ನೋಡ್ತೀವಿ. ತಂದೆ ಮಗ, ಗುರು ಶಿಷ್ಯ, ಮಾಲೀಕ ಸೇವಕ, ಈ ಎಲ್ಲಾ ಸಂಬಂಧಗಳು, ಭೇದಗಳು ಈ ಜಗತ್ತಿನ ನಿಯಮದ ಪ್ರಕಾರ ಸತ್ಯ. ಆದರೆ ಪರಮಾರ್ಥಿಕ ದೃಷ್ಟಿಯಿಂದ ಅಂದ್ರೆ ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಇದೆಲ್ಲವೂ ಒಂದೇ ಚೈತನ್ಯದ ಬೇರೆ ಬೇರೆ ರೂಪಗಳು, ಅಲೆಗಳು ಸಮುದ್ರಕ್ಕಿಂತ ಬೇರೆ ಅಲ್ಲದ ಹಾಗೆ. ಓಕೆ, ಈಗ ಸ್ವಲ್ಪ ಸ್ಪಷ್ಟವಾಯಿತು. ಅಂದ್ರೆ ವ್ಯಾವಹಾರಿಕವಾಗಿ ಈ ಜಗತ್ತು ಸತ್ಯ, ಆದರೆ ಅದರ ಹಿಂದಿರೋ ಮೂಲ ಸತ್ಯ ಬೇರೆಯೇ ಇದೆ. ಹಾಗಾದ್ರೆ ನಮ್ಮ ಪಜಲ್ನ ಎರಡನೇ ಭಾಗವೂ ಸಿಕ್ಕ ಹಾಗಾಯಿತು. ನಾವು ನೋಡ್ತಿರೋ ಜಗತ್ತು ನಮ್ಮ ಆತ್ಮದ ಮೇಲಿನ ಒಂದು ಪ್ರತಿಬಿಂಬ. ಹಾಗಾದ್ರೆ ಇಲ್ಲಿಂದ ಮುಂದಿನ ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಗುರು ನಮ್ಮೊಳಗೆ ಇದ್ದಾರೆ, ಜಗತ್ತು ನಮ್ಮದೇ ಪ್ರತಿಬಿಂಬ. ಹಾಗಾದ್ರೆ ನಾನ್ಯಾರು? ಈ ಎಲ್ಲದಕ್ಕೂ ಮೂಲವಾಗಿರೋ ಆ ನಾನು ಯಾರು? ಇಲ್ಲೇ ತತ್ವಮಸಿಯ ಪ್ರವೇಶ ಆಗೋದಲ್ವಾ? ನಿಖರವಾಗಿ 4ನೇ ಶ್ಲೋಕ ನೇರವಾಗಿ ಈ ಮಹಾವಾಕ್ಯದ ಬಗ್ಗೆಯೇ ಮಾತಾಡುತ್ತೆ. ಅದು ಹೇಳುತ್ತೆ, ಯಾವ ಚೈತನ್ಯದ ಇರೋವಿಕೆಯಿಂದಾಗಿ ಇಲ್ಲದ ಈ ಜಗತ್ತು ಇರೋ ಹಾಗೆ ಕಾಣುತ್ತದೆಯೋ ಆ ಚೈತನ್ಯವೇ ನೀನು. ನೀನೇ ಅದು. ಅದೇ ತತ್ವಮಸಿ. ಇದನ್ನ ಅರಿತುಕೊಂಡರೆ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಹಾಕಿಕೊಳ್ಳೋದಿಲ್ಲ ಅಂತ ಹೇಳುತ್ತೆ. ಆದ್ರೆ ನೀನೇ ಅದು ಅಂದ್ರೆ ಏನು? ನಾನು ಅಂದ್ರೆ ಈ ದೇಹ, ಈ ಮನಸ್ಸು, ನನ್ನ ಯೋಚನೆಗಳು ಅನ್ಕೊಂಡಿದ್ದೀನಿ. ಆದ್ರೆ ಸ್ತೋತ್ರ ಹೇಳುತ್ತೆ, ನಾನು ಅಂದ್ರೆ ದೇಹ ಅಲ್ಲ, ಪ್ರಾಣಶಕ್ತಿ ಅಲ್ಲ, ನಮ್ಮ ಇಂದ್ರಿಯಗಳೂ ಅಲ್ಲ, ಸದಾ ಬದಲಾಗೋ ಬುದ್ಧಿಯೂ ಅಲ್ಲ, ಕೊನೆಗೆ ಏನೂ ಇಲ್ಲ ಅನ್ನೋ ಶೂನ್ಯವೂ ಅಲ್ಲ ಅಂತ. ಇದೆಲ್ಲ ಒಂದು ದೊಡ್ಡ ಭ್ರಮೆ ಅಂತನೂ ಹೇಳುತ್ತೆ. ಹೌದು. ಸತ್ಯ ಹೇಳಬೇಕಂದ್ರೆ ನನ್ನ ಮೆದುಳಿಗೆ ಸ್ವಲ್ಪ ನೋವಾಗುತ್ತಿದೆ. ನಾನು ದೇಹ ಅಲ್ಲ, ಮನಸ್ಸೂ ಅಲ್ಲ, ಅಂದ್ರೆ ಇನ್ಯಾರೂ ನಾನು. ಈರುಳ್ಳಿ ಸುಲಿದ ಹಾಗೆ ಒಂದೊಂದೇ ಪದರ ತೆಗೆದ್ರೆ ಕೊನೆಗೆ ಏನೂ ಉಳಿಯಲ್ವಾ ಅನ್ನೋ ಹಾಗೆ ಭಾಸವಾಗುತ್ತಿದೆ. ಹಾಗಾದ್ರೆ ನಾನು ಅಂತ ಏನು ಉಳಿಯುತ್ತೆ? ಇದಕ್ಕೆ ಉತ್ತರ 8ನೇ ಶ್ಲೋಕದಲ್ಲಿದೆ. ಅದ್ಭುತವಾದ ಶ್ಲೋಕ ಅದು. ಯೋಚನೆ ಮಾಡಿ, ನಿಮ್ಮ ಬಾಲ್ಯದ ಫೋಟೋ ನೋಡಿ. ಆ ದೇಹಕ್ಕೂ ಈಗಿನ ದೇಹಕ್ಕೂ ಸಂಬಂಧವೇ ಇಲ್ಲ. ನಿಮ್ಮ ಯೌವನದ ಯೋಚನೆಗಳಿಗೂ ಈವಾಗಿನ ಯೋಚನೆಗಳಿಗೂ ಅಜಗಜಾಂತರ ವ್ಯತ್ಯಾಸ. ನಮ್ಮ ಎಚ್ಚರದ ಸ್ಥಿತಿ ಬೇರೆ, ಕನಸಿನ ಸ್ಥಿತಿ ಬೇರೆ ಅಲ್ವಾ? ಖಂಡಿತ, ಎಲ್ಲವೂ ಬದಲಾಗಿದೆ. ಆದರೆ ಈ ಎಲ್ಲ ಬದಲಾವಣೆಗಳ ನಡುವೆಯೂ ಬಾಲ್ಯದಿಂದ ಹಿಡಿದು ಇವತ್ತಿನವರೆಗೂ ಎಚ್ಚರದಲ್ಲೂ ಕನಸಿನಲ್ಲೂ ನಾನಿದ್ದೇನೆ ಅನ್ನೋ ಒಂದು ಅರಿವು ಮಾತ್ರ ಬದಲಾಗೇ ಇಲ್ಲ. ಹೌದು. ಆ ನಾನು ಅನ್ನೋ ಭಾವನೆ ನಿರಂತರವಾಗಿ ನಿಮ್ಮೊಳಗೆ ಇದ್ದೇ ಇದೆ. ಆ ಬದಲಾಗದ, ಎಲ್ಲವನ್ನೂ ನೋಡುತ್ತಿರುವ ಸಾಕ್ಷಿ ಚೈತನ್ಯವೇ ನಮ್ಮ ನಿಜವಾದ ಸ್ವರೂಪ. ಅದೇ ನಾನು. ಓಹ್. ತತ್ವಮಸಿ ಅಂದ್ರೆ ಆ ಪರಮಸತ್ಯ ಬೇರೆಯಲ್ಲೂ ಇಲ್ಲ, ಈ ಸಾಕ್ಷಿ ಸ್ವರೂಪನಾದ ನೀನೇ ಅದು ಅಂತ ಅರ್ಥ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸ್ತೋತ್ರದಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಇದೆಯಲ್ಲ, ಮಡಿಕೆ ಮತ್ತೆ ದೀಪದ ಉದಾಹರಣೆ. ಅದು ಈ ವಿಷಯವನ್ನ ಇನ್ನಷ್ಟು ಸ್ಪಷ್ಟಪಡಿಸ್ತೆ ಅನ್ಸುತ್ತೆ. ಹೌದು, ಬಹಳ ಸುಲಭವಾಗಿ ಅರ್ಥವಾಗುವ ರೂಪಕ ಅದು. ಒಂದು ಮಡಿಕೆಗೆ ತುಂಬಾ ತೂತುಗಳನ್ನು ಮಾಡಿ ಅದರೊಳಗೆ ಒಂದು ದೊಡ್ಡ ದೀಪವನ್ನು ಇಟ್ರೆ ಏನಾದತೆ? ಆ ದೀಪದ ಬೆಳಕು ಎಲ್ಲಾ ತೂತುಗಳ ಮೂಲಕ ಹೊರಗೆ ಹರಡುತ್ತೆ. ಸರಿಯಾಗಿ ಹೇಳಿದ್ರಿ. ಅದೇ ರೀತಿ ನಮ್ಮೊಳಗಿರುವ ಆತ್ಮಚೈತನ್ಯ ಅಥವಾ ಜ್ಞಾನ ಅನ್ನೋದು ಆ ದೊಡ್ಡ ದೀಪದ ಹಾಗೆ. ನಮ್ಮ ಕಣ್ಣು, ಕಿವಿ, ಮೂಗಿನಂತಹ ಇಂದ್ರಿಯಗಳು ಆ ಮಡಿಕೆಯ ತೂತುಗಳ ಹಾಗೆ. ಆ ಒಳಗಿನ ಜ್ಞಾನದ ಬೆಳಕೆ ಈ ಇಂದ್ರಿಯಗಳ ಮೂಲಕ ಹೊರಬಂದು ಇಡೀ ಜಗತ್ತನ್ನು ನಮ್ಗೆ ತೋರ್ಸೋದು. ನಾನು ನೋಡ್ತಿದ್ದೀನಿ, ನಾನು ಕೇಳ್ತಿದ್ದೀನಿ ಅಂತ ಹೇಳಿದಾಗ ಆ ನೋಡುವ, ಕೇಳುವ ಶಕ್ತಿಯ ಹಿಂದಿರೋ ಮೂಲ ಬೆಳಕೆ ಆತ್ಮ. ಓ, ಹಾಗಾದ್ರೆ ನನ್ನ ಪ್ರಜ್ಞೆ ಅನ್ನೋದು ಒಂದು ಟಾರ್ಚ್ ಲೈಟ್ ಇದ್ದಾಗೆ. ನನ್ನ ಕಣ್ಣು, ಕಿವಿಗಳು ಆ ಟಾರ್ಚ್ನ ಕಿರಣಗಳು ಅಷ್ಟೇ. ಮೂಲ ಬೆಳಕು ಒಳಗಿದೆ. ವಾವ್! ಈಗ ನಮ್ಮ ಪಜಲ್ನ ತುಣುಕುಗಳೆಲ್ಲ ಒಂದಕ್ಕೊಂದು ಜೋಡಣೆ ಆಗ್ತಿರೋ ಹಾಗೆ ಭಾಸವಾಗ್ತಿದೆ. ಗುರು, ನಮ್ಮೊಳಗಿನ ಮೌನ, ಜಗತ್ತು ನಮ್ಮದೇ ಪ್ರತಿಬಿಂಬ, ಮತ್ತು ನಾನು ಅಂದ್ರೆ ಈ ಎಲ್ಲವನ್ನೂ ನೋಡುತ್ತಿರುವ ಬದಲಾಗದ ಸಾಕ್ಷಿ ಚೈತನ್ಯ, ಇದೆಲ್ಲವೂ ಒಂದೇ ಕಡೆಗೆ ಬೆರಳು ಮಾಡಿ ತೋರಿಸ್ತಿದೆ. ಹೌದು,
ಎಲ್ಲವೂ ಒಂದೇ ಸತ್ಯದ ಕಡೆಗೆ. ಅದನ್ನೇ ಕೊನೆಯ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಒಟ್ಟುಗೂಡಿಸ್ತಾರೆ. ಅದು ಹೇಳುತ್ತೆ, ಈ ಜಗತ್ತಿನಲ್ಲಿ ನಾವು ಕಾಣುವ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ಪಂಚಭೂತಗಳು. ಹೌದು. ಅಷ್ಟೇ ಅಲ್ಲ, ಸೂರ್ಯ, ಚಂದ್ರ ಮತ್ತು ಕೊನೆಯದಾಗಿ ಪುಮಾನ್ ಅಂದ್ರೆ ಜೀವಾತ್ಮ. ಈ 8 ರೂಪಗಳು ಕೂಡ ಆ ಪರಮಾತ್ಮನದ್ದೇ ಅಭಿವ್ಯಕ್ತಿ. ಅದಕ್ಕೆ ಶಿವನನ್ನ ಅಷ್ಟಮೂರ್ತಿ ಅಂತ ಕರೆಯೋದು. ಒಂದ್ ನಿಮಿಷ, ಇದು ನಿಜವಾಗ್ಲೂ ಒಂದು ದೊಡ್ಡ ವಿಷಯ. ಅಂದ್ರೆ ಶಂಕರರು ಇಲ್ಲಿ ಒಬ್ಬ ಮನುಷ್ಯನನ್ನ ಸೂರ್ಯ, ಚಂದ್ರ, ಆಕಾಶದ ಜೊತೆ ಒಂದೇ ಸಾಲಿನಲ್ಲಿ ನಿಲ್ಲಿಸ್ತಿದ್ದಾರೆ. ನಾವು ಬ್ರಹ್ಮಾಂಡದ ಒಂದು ಸಣ್ಣ ಧೂಳಿನ ಕಣ ಅಲ್ಲ, ಬದಲಿಗೆ ಬ್ರಹ್ಮಾಂಡದ ರಚನೆಯ ಒಂದು ಮೂಲಭೂತ ಸ್ತಂಭ ಅಂತ ಹೇಳ್ತಿದ್ದಾರೆ. ನಿಖರವಾಗಿ. ಆಳವಾಗಿ ವಿಮರ್ಶೆ ಮಾಡಿ ನೋಡೋರಿಗೆ ಆ ಪರಮ ಚೈತನ್ಯವನ್ನ ಬಿಟ್ಟು ಬೇರೆ ಏನೂ ಕಾಣೋದಿಲ್ಲ. ಎಲ್ಲವೂ ಆ ಒಂದೇ ಸತ್ಯದ ಬೇರೆ ಬೇರೆ ವೇಷಗಳು. ಎಲ್ಲವೂ ಒಂದೇ. ಸರಿ, ಇವತ್ತಿನ ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸೋದಾದ್ರೆ, ದಕ್ಷಿಣಾಮೂರ್ತಿ ಸ್ತೋತ್ರ ನಮ್ಗೆ ಹೇಳೋದು, ನಾವು ನೋಡ್ತಿರೋ ಈ ಜಗತ್ತು ನಮ್ಮದೇ ಒಂದು ಪ್ರತಿಬಿಂಬ. ಹೌದು. ನಮ್ಮ ದೇಹ, ಮನಸ್ಸು ನಮ್ಮ ನಿಜವಾದ ಗುರುತಲ್ಲ. ಈ ಎಲ್ಲಾ ಬದಲಾವಣೆಗಳಿಗೂ ಸಾಕ್ಷಿಯಾಗಿರೋ ಎಂದೂ ಬದಲಾಗದ ಆತ್ಮವೇ ನಾನು. ಕರೆಕ್ಟ್. ಮತ್ತು ಕೊನೆಯದಾಗಿ, ನೀನೇ ಆ ಪರಮಸತ್ಯ ಅನ್ನೋದನ್ನ ಅರಿಯೋದೇ ಅಂತಿಮ ಜ್ಞಾನ. ಹೌದು. ಕೊನೆಯದಾಗಿ ಈ ಸ್ತೋತ್ರ ನಮ್ಗೆಲ್ಲರಿಗೂ ಕೊಡೋ ಸಂದೇಶ ಬಹಳ ಸರಳ. ನಾವು ಹುಡುಕ್ತಿರೋ ಶಾಂತಿ, ಆನಂದ, ಸತ್ಯ ಯಾವುದೋ ನಮ್ಮಿಂದ ಹೊರಗಿಲ್ಲ, ಎಲ್ಲವೂ ನಮ್ಮೊಳಗೇ ಇದೆ. ಅದನ್ನ ಹುಡುಕೋಕೆ ಹೊರಗಿನ ಗದ್ದಲದಿಂದ ಒಳಗೆ ಪ್ರಯಾಣಿಸ್ಬೇಕು. ಮೌನವಾಗಿ ಕುಳಿತು ಪ್ರಾಮಾಣಿಕವಾಗಿ ನಾನು ಯಾರು ಅಂತ ಪ್ರಶ್ನೆ ಹಾಕೊಂಡಾಗ ಗುರು ಹೊರಗಿನ ವ್ಯಕ್ತಿಯಲ್ಲ, ನಮ್ಮೊಳಗಿನ ಆತ್ಮ ಚೈತನ್ಯವೇ ಅನ್ನೋ ಅರಿವು ಮೂಡುತ್ತೆ. ಈ ಅದ್ಭುತವಾದ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಆಳವಾದ ಪ್ರಶ್ನೆಯನ್ನ ಬಿಟ್ಟು ಹೋಗೋಣ. ಮೌನವೇ ಬೋಧನೆಯಾಗಿ ಗುರು ನಮ್ಮೊಳಗೇ ಇದ್ದಾರೆ ಅಂತಾದ್ರೆ, ಆ ಬೋಧನೆಯನ್ನ ಕೇಳಿಸಿಕೊಳ್ಳಲು ನಾವು ಇವತ್ತು ನಮ್ಮ ಗದ್ದಲದ ಜೀವನದಲ್ಲಿ ಮಾಡಬಹುದಾದ ಮೊದಲ ಕೆಲಸ ಯಾವುದು?